ಎಲ್ಲ ಹಣೆಲ್ ಬಾರ್ದು ಇರಬೇಕು ಅನ್ನೋ ಸುಳ್ಳನು ಎಲ್ಲ ಹೇಳೋರು ಅವಾಗ. 2 ಗಂಡು ಮಕ್ಕಳು ಮದುವೆ ಮಾಡಿ 2 ಜನ ಸೊಸೆದಿಕ್ಳು ತಂದ್ಕೊಂಡು ಘನ ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಂಡು ಹೇಳಿದ್ರು ಸೈ ಕೆಲಸ ಮಾಡಿಸ್ರು ಸೈ ಅಂತ. ಈಗ ನೋಡಿದ್ರೆ ನನ್ನ ಕೈ ಸುಟ್ಕೊಂಡು ನನ್ನ ಬಾಯಿಗೆ ಹಾಕಿಬೇಕು. ಯಾರಿಗೆ ಹೇಳೋದು? ಒಬ್ಬಳದು ಆ ಥರದ ಮಂತ್ರ, ಇದೊಂದು ಪುಣಾದ್ಗಿದೆ ಮತ್ತೊಂದು ಥರದ ಮಂತ್ರ. 3 ದಿವಸಕ್ಕೆ ಹೋಗಾತು, ಅವ್ರ ಮನೇಲಿ ಕೂತಾತು. ಏನು ಮೊನ್ನೆ ಹೇಳಿ ಹೋಗೋದು ನೋಡಿದ್ರೆ ಬಾಲೆ ಕರ್ಕೊಂಡೆ ಬಂದೆ, ಏನಿಲ್ಲ. ಅಲ್ಲಿ ಹೋದ್ಮೇಲೆ ಏನು ತಾಯಿ ಹಚ್ಚಾಕ್ ಕೊಡ್ತಾ ಇನ್ನೆಂತದ? ಅದಕ್ಕೆ ಹೇಳಿದ್ದ ನಮ್ಮ ಅಣ್ಣಯ್ಯ, ಬರೀ ಹೆಣ್ಮಕ್ಳಿದ್ದಲ್ಲಿ ತರಬೇಡಿ, ತೀರಿಕ್ಳು ಇರಬೇಕು ಅಂಥೇಳಿ. ನಾನೇ ಅಂತ ಮಾಡೋಕ್ಕಾಗ್ತೈತಿ ಹೇಳಿದೆ. ನಮ್ಮನೆ ಗಂಡಸು ಕೇಂದ್ರನ ಅಯ್ಯೋ ಹಂಗಿದ್ದರು ಹಿಂಗಿದ್ದರು ಹೆಣ್ಣೇ ಸಿಕ್ಕಲ್ಲ ಅಂತೇಳಿ ತಂದ್ಕೊಂಡೇನು ಯಾವ ಒಳಗಿಲ್ಲ ಕಾಲಿಡ್ತ ಬಂದಲ್ಲಿಂದ ಒಂದಲ್ಲ ಒಂದು. ಅಲ್ಲ ಅಮ್ಮ, ಎಂತ ಮಾಡ್ತಿದ್ದೀಯ ಮಾರತಿ? ಇಲ್ಲೇ ನಾವು ಕೂತಲ್ಲೇ ಕಾದು ಸಾಕಾತು. ಮಾತ್ರೆ ನೀರು ಎಲ್ಲ ಮಾಡಿ ಇಟ್ಕೊಂಡೇನೆ. ಹಂಗಾರೆ ನೀ ಹಾಲು ಕೊಟ್ಟ ಮೇಲೆ ತಗೊಳೋಣ ಮಾತ್ರೆನ ಅಂತಿದ್ದೀನಿ. ನೀ ಇಲ್ಲಿ ಬಂದ್ಕೊಂಡು ಎಂಥದ ಮಾಡ್ತಿದ್ದೀಯಪ್ಪ? ಹಾಲು ಕಾಸ್ಲ ಇನ್ನೂ? ಅಪ್ಪ ಮಾರಾಯ, ಸ್ವಲ್ಪ ಸುಮ್ಮನೀರು. ಸೊಂಟ ನೆಟ್ಟಿಗೆ ಮಾಡೋಕೆ ಕುರ್ಸತ್ತಿಲ್ಲ, ಕೆಲಸ ಮಾಡ್ತಿದ್ದೀನಿ. ನಿಂಗೇನು ಕಣ್ಣಲ್ಲಿ ರಕ್ತಿಲ್ಲ? ನಿಂಗೆ ಏನು ಸಣ್ಣ ಬಾಲೆನ? ಕಾಲು ಬಿಡೋಕ್ಕೆ ತಂದು ಕೊಡೋಕ್ಕೆ ಹಾಲು ಬಗ್ಸಿಂಡು ಕುಡ್ಕೊಳಕ್ಕಾಗಲ್ಲ. ಅಲ್ಲೇ ಕಾದು ಕೂತೀನಿ ಅಂತೀಯಲ್ಲ, ಟೇಬಲ್ ಮೇಲೆ ಇಟ್ಟಿನಲ್ಲ. ಅಲ್ಲಿಗೆ ನೀನು ಅಪ್ಪ ಬಂದು ಕುಡ್ಕೊಂಡು ಹೋದ್ರೆ ನನಗೆ ಒಂಚೂರು ಕುಡಿಯೋಕ್ಕೆ ಕೊಡ್ದ? ಕಾಲು ಬಿಡೋಕ್ಕೆ ತಂದು ಕೊಡ್ಬೇಕಾ? ಆತ ಮರತಿ, ಅದಕ್ಕೆ ಯಾಕೆ ಅಷ್ಟು ಸಿಟ್ಟು ಮಾಡ್ತೀಯ? ಸರಿ ಬಿಡು, ತಗೊಂಡು ಕುಡಿತೀನಿ. ಅಂತ ಬಿಡು, ಎಷ್ಟು ಹೇಳಿದ್ರು ಅಷ್ಟೇ. ಡಾಕ್ಟ್ರು ಹೇಳ್ಯಾರೆ ಭಾಳ ಓಡಾಡಬಾರ್ದು ಅಂತ, ಗೊತ್ತಾ? ಹಂಗೆ ಇನ್ನೊಂದು 2 ತಿಂಗಳಾರು ಪೂರ್ತಿ ರೆಸ್ಟ್ ತಗೊಳ್ಳಿ ನೀವು. ಮೇಲಕ್ಕೆ ಕಾಣಲ್ಲ, ಒಳಪೆಟ್ಟು ಭಾಳ ಆಗಿದೆ ಅಂಥೇಳಿ ಹೇಳ್ಯಾರೆ. ಹಂಗಾಗಿ ನಾನು ಇದು ಮಾಡೋದು, ಗೊತ್ತಾನ? ಇಲ್ದಿರ ನೀವು ಒಬ್ಬಳೆ ಕೆಲಸ ಮಾಡೋಷ್ಟೊತ್ತಿಗೆ ಬಂದು ಈಗ ನಾನೆಂಥವ್ರು ಕೆಲಸ ಮಾಡಿಕೊಡ್ತಿರ್ಲ? ಒಬ್ಬಳೆ ಹಾಗೆ ಮಾಡ್ತೀಯ ಮಾರತಿ. ತಗೊಂಡು ಕುಡಿತೀನಿ ಬಿಡು ಮಾರತಿ. ನೀ ಆವಾಗಲೇ ಇದನ್ನು ಹೇಳಿದರೆ ನಾನು ಬಂದು ಕುಡ್ಕೊಂಡು ಹೋಗ್ತಿರ್ಲ. ಅಲ್ಲಿ ತನಕ ಬಂದಳಿಗೆ ಮತ್ತೊಂಚೂರು ಮುಂದೆ ಬರೋಕ್ಕೆ ಏನಿದಾತೇನು, ಹೋಗಲಿ ಬಿಡು. ನನ್ನ ಟೈಮ್ ಸರಿ ಇಲ್ಲದೆ ಇದ್ದಾಗ ನಿಮಗೆಲ್ಲ ಅಂತ ಹೇಳೋದು? ತಂದು ಕೊಡ್ಬೇಕಾದಳು ಹೋಗಲ್ಲಿ ಕೂತ್ಕೊಂಡದೆ. ಪಾಪ ನಿನ್ನ ಗೋಳು ಬರ್ಸೋದಾಗಿದೆ. ನಮ್ಮ ತಲೆ ಬಿಸಿದೆ. ನೀನು ಮಾಡಲೇ ನಾ ಮಾಡಿದ್ದು ಹಾಗೆ ತೊಗೊಂಡು ಕೈಯಲ್ಲೇ ಕೊಟ್ಟು ನಾನು ಹೊಟ್ಟೆಲಿ ಎಂದಾವಾರ ಎಂಥದ ಏನಾಗಿದೆ ಯಾರಿಗೆ ಗೊತ್ತ? ವಾಗೇಶ ಹಾಲು ಕುಡ್ದಾನ? ಒಳ್ಳೆ ಒಂದು ಸಲ ಕರಿಯ ಖಾರ ಆಗ್ಲ ಬಂದು ತಂದು ಕೊಡ್ತಿದ್ನಲ್ಲ. ವಾಗೇಶ ಹಾಲು ಕುಡ್ದಾನ? ಕುಡ್ದೆ ಮಾರತಿ, ಅಲ್ಲಿ ಇಟ್ಟಿದ್ದಲ್ಲ ಅಷ್ಟು ಕುಡ್ದೆ. ಇಡಬೇಕಿತ್ತ ಸ್ವಲ್ಪ? ಬೇಡ ಇಡೋದೇನು ಬೇಡ, ನಿಂಗಂತಾನೆ ಇಟ್ಟಿದ್ದು ಕುಡಿಯೋದ. ಈಗ ಹಿಂಗೆ ಇದಾಗ್ತದೆ ಅಂಥೇಳಿ ಮೊದಲೇ ಒಂದು ಸಲ ಹೇಳ್ಬೇಕ ಇಲ್ಲ? ಭಾಳ ಹಿಂಗೆ ತೊಂದರೆ ಆಗದಾರ ನೀನು ಎದ್ದು ಓಡಾಡಬೇಡ ಮರಯ್ಯ. ಮುಲ್ಕಿಂಡಲ್ಲಿಗೆ ನಾ ಎಲ್ಲ ತಂದು ಕೊಡ್ತೀನಿ. ಹೆಂಗಾರು ಮಾಡಿ ಪೂರ್ತಿ ಮಾಡ್ಕಿಬಿಡು. ಮತ್ತು ನೋವು ಬೇನೆ ಎಲ್ಲ ಹಳ್ಕೊಂಡು ಬಿಟ್ರೆ ಮತ್ತೇನಿಲ್ಲ, ಜೀವನ ಪರ್ಯಂತ ಇದನ್ನೇ ಅನುಭವಿಸ್ಬೇಕಾಗಿ ಬರ್ತದೆ. ಒಂದ್ಸತಿ ಎಲ್ಲ ಒಂದು ಗುಣ ಮಾಡ್ಕಿಬಿಡೋ ನೋಡೋಣ. ಇಂಥ ದಿನದಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡದೆ. ಆ ತಾಯಿ ಯಾವ ಥರದ್ದು ಹಿಂಸೆನ? ಹೋಗು, ಅಲ್ಲೇ ಜನ ಬೇಕಾಗ್ತದೆ, ಒಂದು ಸ್ವಲ್ಪ ಪೊತ್ತೆ ಪಾನ ಮಾಡ್ಬೇಕಾಗ್ತದೆ ಅಂತ ಕಳಿಸೋದು ಬಿಟ್ಟು ಕೂತಾರಪ್ಪ. ನೀವು ಫೋನ್ ಮಾಡು ನೋಡೋಣ. ಅವಾಗೆ ಫೋನ್ ಮಾಡಿದ್ದ? ಮಾಡದ್ನಮ್ಮ 1-2 ಸತಿ, ರಿಸೀವ್ ಮಾಡಲ್ಲ. ಏನು ಸೊಕ್ಕೇನು ಕಮ್ಮಿ ಇಲ್ಲ ಅದಕ್ಕೆ.
ಅದೇ ಹೇಳ್ದಲ್ಲ ಮೊನ್ನೆ ಬರೋಷ್ಟೊತ್ತಿಗೆ ನಂಗೊಂಥರ ಎಂತ ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಬೈದ್ನಲ್ಲ, ಅದಕ್ಕೆ ಸಿಟ್ಕೊಂಡು ಇದು ಮಾಡೋದಂತ ಕಾಣ್ತದೆ. ಈಗ ಅಪ್ಪ ಏನು ಹೇಳಿದ್ರೆ ಯಾವತ್ತು ಬರ್ತದಂತೆ? ಅವ್ರು ಹೇಳೋದೆ ಅಂತ ಹೇಳ್ತಾರೆ. ಅವ್ರ ಮಾತು ನಂಬಿಕೆ ಕೂತ್ಕೊಳಕ್ಕಾಗಲ್ಲ. ನಿನ್ನಿದ್ರೆ ಹೇಳಲ್ಲ ಮೊನ್ನೆ, ಇಲ್ಲ ಅದು ಬರೋಲ್ಲ ಅಲ್ಲೇ ಇರ್ತದೆ ಅಂದ್ರಲ್ಲ, ಅಲ್ಲಿದ್ದೇ ಬಿಟ್ಟತ್ತು, ಇರಲ್ಲ ಅದು ಹಾಗೆ. ಇದ್ರೆ ಇದ್ಕೊಂಡ್ಲಿ ಅಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ನಾವು ಹಿಂಗೆ ಇರೋಣ. ಹಾಂ, ಒಳ್ಳೆಲ್ಲ ಕೇಳ್ತೀಯ ನೀನು. ನೀ ತಲೆ ಕೆಡ್ಸ್ಕೋಬೇಡ, ನಾವು ಹಿಂಗೆ ಇರೋಣ ಅಂತ. 2 ದಿವಸಕ್ಕೆ ನನಗೆ ಸಾಕಬೇಕಾಗ್ಯದೆ, ಎಲ್ಲರಿಗೂ ಕೂತಲ್ಲಿಗೆ ಬೇಕು ಅಂತೀರಿ. ಎಷ್ಟಂತ ಕೆಲಸ ಮಾಡೋದು ನನ್ನ ಕೈಲಾಗಲ್ಲಪ್ಪ, ನನ್ನ ಕೈಲಿ ಆಗೋದೇ ಇಲ್ಲ, ಸಾಧ್ಯ ಇಲ್ಲ. ಇನ್ನು ಸಾರು ಪಲ್ಯ ಎಲ್ಲ ಇದು ಹೋದರೆ ನೀವು ಹೋಟ್ಲಿಗೇ ತಗೋಬಲ್ಲಿ ಅಂತ ಹೇಳೋದೇ ಸೈ. ನಿಂಗೆ ಆಗ್ತದ ಇಲ್ಲ ಅಂತ ಹೇಳಿ ಒಂಚೂರು ಏನಾರು ಇದು ಮಾಡೋದು ಬಿಟ್ಟರೆ ನನ್ನ ಕೈಲಾಗಲ್ಲಪ್ಪ. ಬರೋಕ್ಕೆ ಹೇಳ್ಬೇಕು ಅದನ್ನು. ಎಂತ ಮಾಡೋದು ಮರತಿ, ನನಗೂ ಈಗ ಎದ್ದು ಬಂದೆ ಅಂತ ಕೆಲಸ ಮಾಡೋಕ್ಕಾಗಲ್ಲ, ಮಾಡಬಾರ್ದು ಅಂತ ಹೇಳ್ಯಾರ, ಹಾಗಾಗಿ ಇದು ಮಾಡೋದು. ಗುಂಡು ಅದನಲ್ಲ, ಈ ಗುಂಡನ ಸದ್ಯಕ್ಕೆ ನೀ ಯಾರಿಗೇನು ಕೆಲಸಕ್ಕೆ ಎಂತಕ್ಕೂ ಕಳಿಸ್ಬೇಡ, ಒಳಗಿನ ಕೆಲಸ ಎಲ್ಲ ಮಾಡಿಸು. ಅವ ಅಷ್ಟು ಸುಲಭಕ್ಕೆ ಅದನ್ನಂತ ಲೆಕ್ಕ ಹಾಕಬೇಡ. ಎಂಥ ಜೋರದನೆ ಗೊತ್ತಾನ, ನಿನ್ನೆ 2 ಪಾತ್ರೆ ತೊಳ್ಕೊಟ್ಟು ಹೋಗ ಅಂತ ಹೇಳ್ತೀನಿ, ಇಲ್ಲ ದೊಡ್ಡ ಗೌಡ್ರು ಬರೋಕ್ಕೆ ಹೇಳ್ಯಾರೆ, ತಡ ಆದರೂ ಬೈತಾರೆ ಯಾರು ಅಂತೇಳಿ ನಡೆದೇ ಬಿಟ್ನಲ್ಲ. ಯಾವತ್ತೂ ಹಿಂಗೆ ಮಾಡ್ತಿರ್ಲ. ಅಯ್ಯೋ, ನಿನ್ನ ಅಪ್ಪನ ಹತ್ರ ಹೇಳಬೇಕು ಅಂತ ಮಾಡೀನಿ, ಏನು ಮರ್ತೋಗಿದೆ ನೋಡು. ನೀ ಹೇಳಿದ್ರು ಒಂದೇ ಬಿಟ್ಟರು ಒಂದೇ, ಅವ್ರ ಸಲ್ಗಿ ಕಂಡ್ಕೊಂಡೆ ಅವ ಹಂಗೆ ಮಾಡೋದು, ಅದು ಗೊತ್ತಾ ನಿಂಗೆ? ಹೇಳಿದ್ರೆ ಏನು ಅಪ್ಪನೆಯ, ಬಾ ನೀನು ಒಳಗಿನ ಕೆಲಸ ಎಂತ ಮಾಡಬೇಡ ಅಂತ. ಅಲ್ಲ, ದಿನ ಹಾಲು ಕರಿಯೋದು ಗುಣ್ಣೆ ಅಲ್ಲ ನೀಗ? ಹಾಲು ಕರಿಯೋದು, ಹಾಲು ಕೊಡೋಕ್ಕೆ ಯಾರು ಹೋಗ್ತಾ ಇದ್ದಾರೆ? ನಂಗೊಬ್ಬನಿಗೆ ರಾತ್ರಿ ಮಲಗೋಷ್ಟೊತ್ತಿಗೆ ಜ್ಞಾನ ಮಾಡೋದು, ಬೆಳಿಗ್ಗೆ ಹೇಳ್ಬೇಕು, ಬೇಗ ಎದ್ದು ನೋಡ್ಬೇಕು ಅಂತ ಎಚ್ಚರೇ ಆಗಲ್ಲ. ದಿನ ನಾ ಬರೋಷ್ಟೊತ್ತಿಗೆ ಹಾಲು ಕರೆದು ಆಗಿರ್ತದೆ, ಕೊಟ್ಟು ಬಂದು ಆಗಿರ್ತದೆ. ಹಾಲು ಕರಿಯೋಕೆ ಅವನೇ ಕರೀತಾನೆ. ಅವ್ನು ಕರೆದಿದ್ರೆ ಅವನ ಹಬ್ಬದಿಗ್ಲಿಲ್ಲಿ ಯಾರು ಕರೀತಾರೆ? ಕರಿಯೋದು ಅವನೇ, ಕೊಡೋದು ಅವನೇ ಅಪ್ಪ. ಎಲ್ಲ ಏನು ಎಷ್ಟು ಕೊಡಬೇಕು, ಎಷ್ಟು ಮಾಡಬೇಕು, ಈ ಎಲ್ಲ ನಿನ್ನ ಅಪ್ಪನ ಹತ್ರನೇ ಕೇಳೋದು. ಹಾಲು ಅಳಿಯೋಕ್ಕೂ ನಿನ್ನ ಅಪ್ಪನೇ ಬಂದು ನಿಂತ್ಕೋತಾರಪ್ಪ. ಬತ್ತ ಭಾಳ ಕಲ್ತರು ನಿನ್ನ ಅಪ್ಪನೂ. ಯಾವಾಗೆಲ್ಲ ನನ್ನ ಹತ್ರ ಬಂದು ಕೇಳ್ತಿದ್ದ, ಅಮ್ಮ ಎಷ್ಟು ಹಾಕಲಿ ಹಾಲು, ಏನು ಮಾಡಲಿ ಅಂತ. ಈಗೇನಿಲ್ಲ, ಹಾಲು ಕರ್ಕೊಬಂದ ಅಲ್ಲೇ ಹೆರ್ಗೆ ಕ್ಯಾನ್ ತೊಳ್ಕೊಬಂದ ಅಳದ ಒಂಥರ ಈಗ ಅಕ್ಕಮ್ಮ ಪಾಲ ಕೊಟ್ಟಂಗೆ ಒಳಗಿನ ಹಾಲು ಇಲ್ಲಿ ಇಟ್ಟು ತಗೊಂಡು ನಡೆದ. ಭಾಳ ಮಿಗರ್ದು ಹೋಗ್ಯಾನೆ. ನಿನ್ನ ಅಪ್ಪನೂ ಅಷ್ಟೇ ಅಪ್ಪ. ಅಯ್ಯೋ, ಅವನಿಗೆ ಫಸ್ಟ್ ಕೊಟ್ಕೋಬೇಕು ಯಾವುದೊಂದಾರು. ಈಗಲ್ಲ ಹಾಲು ಇಟ್ಟಿದ್ನಲ್ಲ, ಅದೇ ಎಲ್ಲ ಜ್ಞಾನ ಮಾಡಿ ಅರ್ಧ ನಂಗೊಂಥರ ಮುನ್ಸಿಗೆ ಬೇಜಾರಾದಂಗಾಗಿ ನಿಂಗೆ ಹಾಲು ತಗೋಬರಲ್ಲ. ಅವನು ಕರೆದು ಹಾಲು ಕುಡಿಸಿ ಕಳಿಸಿ ಆಮೇಲೆ ಇವ್ರು ಹಾಲು ಕೊಡ್ತಾರೆ. ನಾನು ನೋಡ್ತಾನೇ ಇದ್ದೆ. ಕೊಡದೇ ಇದ್ದರೆ ಸಸಿ ಎಲ್ಲ ಹೇಳಿ ಕಳಿಸಿರ್ಬೇಕು, ಹಿಂಗೆ ಮಾಡಿ ಅಂತ. ಅದಕ್ಕೆ ಹಂಗೆ ಮಾಡ್ತಾರೆ. ಪೂರ್ತಿ ಅದು ಹೇಳ್ದಂಗೆ ಕೇಳಿಸಯ್ಯಲ್ಲ ಹೆಂಗಿದ್ರು. ನೋಡೋಷ್ಟು ದಿವ್ಸ ನೋಡ್ತೀನಿ, ನಂಗೆ ಸಿಟ್ಟು ಬಂದರೂ ಮತ್ತೆ ಏನಿಲ್ಲ ನೋಡು. ಎಂತ ಸಿಟ್ಟು ಬರೋದು? ಎಂತ ಸಿಟ್ಟು ಬಂದು ಇನ್ನೆಂತ ಮಾಡ್ಬೇಕಾಗಿದೆ ಮರಯ್ಯ? ಸ್ವಲ್ಪ ಸುಮ್ಮನಿದ್ಬಿಡ. ನಿಂಗೆ ಯಾವುದಕ್ಕಾರ ಕೊರತೆ ಆಗ್ಯದ? ಈಗ ತಿನ್ನಕ್ಕೆ ಉಣ್ಣಕ್ಕೆ ಎಂತಕ್ಕಾರ ಕೊರತೆ ಆಗ್ಯದನ? ಸುಮ್ಮನಿರು. ಫಸ್ಟ್ ಆರೋಗ್ಯ ಹಾಳಾಗಿದ್ನೆಲ್ಲ ಸರಿ ಮಾಡ್ಕ. ಹೆಂಗೋ ಸರಿ ಆಗ್ತದೆ ಬಿಡಮ್ಮ. ಇವರು ಈ ಥರ ಎಲ್ಲ ಮಾಡೋದು ನೋಡಿದ್ರೆ ಆರೋಗ್ಯ ಸರಿಯಾಗೋದು ಬೇಡ, ಎಂಥದ್ದು ಬೇಡ ಅಂತ ಕಾಣ್ತದೆ. ನೀನು ಇದು ಮಾಡು, ಮಲ್ಕ. ನೀ ಹಾಲು ಕುಡ್ದೆ ಹಾಲು ಕುಡ್ದೆ ಹಂಗೆ ಕುಡಿಯೋದು ತಿನ್ನೋದು ಮಾಡಿದೆ. ಇದ್ರೆ ಗೇಯ್ಬೇಕಲ್ಲ ಮರಯ್ಯ, ಬೆಳಗಾಗ್ಬೇಕಾರೆ ಹೇಳ್ಬೇಕು. ಏನು ಬೆಳಕು ಬಿಡ್ಬೇಕಾರೆ ಎದ್ದು ಬರ್ತಾನೆ.
ಅಮ್ಮ ಮುರಿನಲ್ಲಿ ಬೆಂಕಿ ಹಾಕಬೇಕು, ಕೆಂಡದೇನು ಕೊಡಿ, ಬೆಂಕಿ ಪಟ್ಟಣ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ. ಯಾಕೆ ಹಿಂಗೆ ಮಾಡ್ತಾನ? ನೀ ಎಂತ ಕೇಳ್ತೀಯ? ಹೇಳ್ಬೇಡ ನೀನು, ಸುಮ್ಮನೆ ಇರು. ನಂಗೆ ಇನ್ನು ಮಲಗ್ಬೇಕು ಮಾರಾಯ, ಸ್ವಲ್ಪ ಹೊತ್ತು ಬಿಟ್ಟು ಎದ್ದು ಬಾ ಅಂತ ಹೇಳು. ಅವನು ಬೆಡಗು. ಅಪ್ಪ ಏನು ಸ್ವಲ್ಪ ಹೊಗಳ್ತಾ ಇದ್ದಾರಲ್ಲ, ಅವ್ರ ಎದುರಿಗೆ ಇನ್ನೂ ಇದು ಮಾಡಬೇಕು ಅಂತ. ಹಂಗೆ ಅಷ್ಟು ಕೆಲಸ ಮಾಡೋದು ನೋಡಿ ಕಡಿಗೆ ನಂಗೆ ಬೈಯೋಕ್ಕೆ ಶುರು ಮಾಡ್ತಾರಲ್ಲ, ಅದಕ್ಕೆ ಅವನ ನಾಟಕ. ಅವನೇನು ಅಷ್ಟು ಸಲೀಸದಾನೆ ಅಂತ ಲೆಕ್ಕ ಹಾಕ್ಬೇಡ ನೀನು. ಸಲೀಸಾರಿ ಇದ್ಕೊಂಡ್ಲಿ, ಎಂಥದಾರು ಇದ್ಕೊಂಡ್ಲಿ, ನೀನು ತಲೆ ಕೆಡ್ಸ್ಕೊಬೇಡ. ನೀ ಎಂತ ಹೇಳಕ್ಕೆ ಹೋಗ್ಲಿ ಬೇಡ. ನೀನಾತು ನಿನ್ನ ಕೆಲಸ ಆತು ಅನ್ನಂಗೆ ಇದ್ಬಿಡು ನೋಡು, ಹೇಳಿನಿ. ಅದು ಹಂಗೆ ಅಲ್ಲ ಅಮ್ಮ, ಅಲ್ಲ ಅನ್ನಷ್ಟಕ್ಕೆ ನಾನೇ ಇರ್ತೀನಿ. ನಾ ಯಾರ ಸುದ್ದಿಗೇನು ಹೋಗಲ್ಲ. ಹಿಂಗೆ ಬರೀ ಈ ಥರದ ಸಾರು ಇವನ್ನೆಲ್ಲ ತಿಂತಾ ಇದ್ರೆ ಎಲ್ಲಿ ಜೀವಕ್ಕೆ ಹಿಡಿತದಮ್ಮ? ರಕ್ತ ಪೂರ್ತಿ ಗಾರೆ ಹೋಗ್ಯದಂತೆ. ಹೊಸ್ದಾಗಿ ಆಗ್ಬೇಕಂತೀನಿ ರಕ್ತ. ರಕ್ತ ಆಗೋಕ್ಕೆ ಒಳ್ಳೊಳ್ಳೆ ತರಕಾರಿ, ಹಣ್ಣು, ಮೊಟ್ಟೆ, ಚಿಕನ್ನು ಎಲ್ಲ ತಿನ್ನಿ ಅಂತ ಹೇಳ್ಯಾರೆ. ದಿನಾನೂ ತಿನ್ಬೇಕಾಗ್ತದೆ. ಇಲ್ಲಿ 2-3 ದಿನಕ್ಕೊಂದ್ಸತಿನಾರು ಚಿಕನ್ ತಪ್ಪಿಸ್ಬೇಡಿ ಅಂದಾರೆ. ಎಲ್ಲಿ ನಂಗೆ ಎಲ್ಲಿ ಹಂಗಿರಕ್ಕಾಗ್ತದ ನೋಡೋಣ ಹೇಳ? ಓ ಸುಳಲ್ಲ, ಮೊಟ್ಟೆ ಎಲ್ಲ ತಿನ್ನಕ್ಕೆ ಹೇಳ್ಯಾರನ? ನೀ ಒಂದೇ ಹೇಳ್ಬೇಕಾ ಇಲ್ಲ? ರತ್ನ ಒಳ್ಳೆ ಕೋಳಿ ಸಾಕ್ತದೆ. ರತ್ನನ ಮನೇಲಿ ಇರ್ಬೋದು ನಾಟಿ ಕೋಳಿ ಮೊಟ್ಟೆ. ಅವನ್ನೇ ತರಿಸಿದ್ರೆ ಆತಿತ್ತೇನೆ. ನಿನ್ನೆ ಕತ್ಲೆ ಸರಿಗೆ ಇಲ್ಲಿ ಬಂದಿತ್ತು ಮಾರಾಯ, ಅದನ್ನು ಹೇಳಾರು ಹೇಳ್ತಿದ್ದೆ. ಒಂದ್ಸಲ ಜ್ಞಾನ ಮಾಡೋಕ್ಕಾಗ್ಲನ? ನಾಟಿ ಕೋಳಿ ಮೊಟ್ಟೆನೇ ಆಗ್ಬೇಕು ಅಂತ ಏನಿಲ್ಲ ಅಮ್ಮ. ಈ ಮೊಟ್ಟೆ ಯಾರು ಆತದೆ? ನಿನ್ನ ಗಂಡು ಹೋಗೋರ ಕೈಲಿ ಹೇಳು ತಗೊಬರೋಕ್ಕೆ. ಒಂದೇ ಸತಿ 1-2-3 ಡಜನ್ ತಂದು ಇಟ್ಕೊಂಡ್ರೆ ದಿನಕ್ಕೆ 1-2-3 ತಿಂದರೆ ಎಷ್ಟು ದಿವ್ಸ ಬರ್ತಾವ ಅವು ಬೇಕಾತಲ್ಲ. ಸುಮ್ಮನೆ ನಿನ್ನ ಅಪ್ಪನ ಹತ್ರ ಹೇಳೋ ಸುದ್ದಿ ಒಂದು ಹೇಳಬೇಡ. ಅಲ್ಲೇ ಹೇಳಿದ ಕೂಡಲೇ ತರ್ತಾರೆ, ತರೋದಿಲ್ಲ ಅನ್ನೋದೇನಿಲ್ಲ. ಅವರಿಗೂ ಬೇಯಿಸ್ಕೊಡ್ಬೇಕು, ನಿಂಗೂ ಬೇಯಿಸ್ಕೊಡ್ಬೇಕು, ಗುಂಡಿಗೂ ಒಂದು ಬೇಯಿಸ್ಕೊಟ್ಬಿಡು ಅಂತ ಕುತ್ಕೋತಾರೆ. ಇಷ್ಟೆಲ್ಲ ಮಾಡಿದ್ದಲ್ದೆ ಅವನಿಗೆ ದಿನ ಅವನೊಂದು ಮೊಟ್ಟೆ ಬೇರೆ ಬೇಯಿಸ್ಕೊಡ್ತಾ ಕುತ್ಕೊಂಡ್ಲ ನಾನು? ಬೇಡ, ಇದೇ ಬೇಡ. ರತ್ನನ ಹತ್ರ ತಗೋತೀನಿ ನಾನು. ನಾಟಿ ಕೋಳಿ ಮೊಟ್ಟೆ ಅವನಿಗೊಬ್ಬನಿಗೆ ಸೈ, ಬೇರೆಯವ್ರಿಗೆ ಕೊಡಲ್ಲ ಅಂತೀನಿ. ಹಂಗಾರೆ ಹಾಗೆ ಮಾಡಮ್ಮ. ಅಲ್ಲ ಮೊಟ್ಟೆ ಕೇಳ್ತೀಯಲ್ಲ, ಒಂದು ಕೋಳಿನೂ ಕೊಡೋದು ಅದೇನು ಕೇಳಿಬಿಡು. ಸುಮಾರು ದಿವಸ ಆಗೈತಲ್ಲ ಅಮ್ಮ ತಿಂದೆ. ಕೇಳ್ತೀನಿ ನೋಡೋಣ, ಕೇಳ್ತೀನಿ. ಅಲ್ಲ ನೀ ಇಷ್ಟು ಬೇಗ ಮಾಂಸ ಎಲ್ಲ ತಿನ್ಬೋದಂತ ಅದನ್ನು ಡಾಕ್ಟ್ರ್ ಹತ್ರ ಕೇಳ್ಕಿಬೇಕಲ್ಲ. ಓ ಬೇಡವಾಗೆ ಜೀವಿದ್ರು ಬೆಲ್ಲ ಬೆಡಕಿ ತಿನ್ಬೋದಂತ ಗಾದೆ ಅದೇ. ಇನ್ನೊಂದು ದಿವಸ ಆ ಥರ ಇದು ಮಾಡ್ತೀನಿ, ಈ ಸತಿ ಬೇಡ. ಅದಕ್ಕೆಲ್ಲ ಏನಾಗಲ್ಲ ಅಮ್ಮ. ತಿಂದಷ್ಟಕ್ಕೂ ಒಳ್ಳೇದು ಅಂತ ಹೇಳ್ಯಾರೆ. ರಕ್ತ ಆಗ್ಬೇಕಲ್ಲ, ಅವನ್ನೆಲ್ಲ ತಿಂದೆ ರಕ್ತ ಇಲ್ಲಿಂದ ಆಗ್ತದೆ. ನೋಡೋಣ ಬಿಡು, ಕೇಳಿ ನೋಡ್ತೀನಿ. ಹಂಗೆ ಅದು ಕೊಡ್ಬೇಕಲ್ಲ, ಅಷ್ಟು ಸಲೀಸು ಕೊಟ್ರು ತಗೊಳೋಣ. ಅದರಲ್ಲೇನು ಇಷ್ಟೇ ಮಾಡಿವಂತೆ. ನೋಡಿ ಮಲ್ಕೆ, ನೀನು ಮಲ್ಕೆ ಬೆಳಿಗ್ಗೆ ಒಂಚೂರು ಹೊತ್ತುನ್ಕೆ ಹೇಳಕ್ಕೆ ಮಾಡೋ ನೋಡೋಣ. ಎಂತ ಕಷ್ಟ ತಡಾಗಿ ಹೇಳೋದ? ನಿನ್ನೆನೇ ಬೈದಾರೆ ನಿನ್ನಪ್ಪ, ನಿನ್ನೆಲ್ಲ ಇಂದು ಬೆಳಿಗ್ಗೆ. ಮನೇಲಿ ವಯಸ್ಸಾದ ಮೇಲೆ ಕೆಲಸ ಮಾಡ್ತಿದ್ದೀನಿ, ಆ ಕೆಲಸ ಮಾಡ್ಬೇಕಾದ್ರೆ ಮಲ್ಕೊಂಡಾರೆ ಅಂತ. ನಿಂಗೆ ಹೇಳೋಕ್ಕಾಗಲ್ಲಮ್ಮ. ನಾನೇನು ಸುಮ್ಮನೆ ಮಲ್ಕೊಂಡಿದ್ದ? ಚೆನ್ನಾಗಿರೋಷ್ಟೊತ್ತಿಗೆ ನಾನು ಅವರಂತೆ ಎದ್ದು ಕೆಲಸ ಮಾಡ್ತಿರಲ್ಲ. ಇವ್ರು ಹೇಳೋದು ನೋಡೋ, ನಾನು ಯಾವಾಗಲೂ ಕೆಲಸನೇ ಮಾಡ್ತಿರಲಿಲ್ಲ ಅನ್ನಂಗೆ. ಈಗ ಆಗಲ್ಲ ನನಗೆ, ಅದಕ್ಕೆ ಮಲ್ಕೊಳ್ಳೋದಪ್ಪ. ಎದ್ದಾರಿ ಎಂತ ಮಾಡಲಿ? ಆಗಲಿ, ಅದನ್ನೇ ಒಂದು ತರ್ಕ ಮಾಡ್ತಾ ಕೂರಬೇಡ ನಿನ್ನ ಅಪ್ಪನ ಹತ್ರ. ಇವಾಗ ಮಲ್ಕೆ ಹೋಗು. ಮಲ್ಕಿದ್ದೀನಿ, ಮಲ್ಕಿಂದೆ ಅಂತ ಮಾಡೋದು ಮತ್ತು ನಾನು. ನೀನು ಬಂದು ಮಲ್ಕೆ ಬಾ. ಎಷ್ಟೇ ಆದರೂ ನೋಡಿದ್ರೆ ಬೇಜಾರ್ತದೆ. ಒಂದೊಂದು ಸತಿ ಸಿಟ್ಟೇ ಬರ್ತದೆ, ಎಂತಕ್ಕೆ ಹಿಂಗೆ ಮಾಡ್ತಾನೆ ಅಂತ. ಒಂದೊಂದು ಸತಿ ಎಲ್ಲ ಹೇಳೋದು ಅಲೇಸಿದ್ರೆ ಅಯ್ಯೋ ಪಾಪ ಏನೊಂದು ಗೋಳು ಅಂತ ಕಾಣ್ತದೆ. ಇದು ಸಮ ಇಲ್ಲ, ಹಾಗಾಗಿ ಹೇಳ್ದಾರ ಮಾತು ಕೇಳಲ್ಲ. ಮತ್ತು ಇಲ್ಲ ಸುಸೂತ್ರ ಇದು ಮಾಡೋದಲ್ರಿ, ಹಂಗಿದ್ದ ಹುಡುಗನೇ ಅಲ್ಲ ಅವ. ನೀವು ಬೈತೀರಿ, ಎಲ್ಲರೂ ಸೇರಿ ಅವನಿಗೆ ಬೈತೀರಿ. ಅವನ ಜೀವನದಲ್ಲಿ ಏನಾಗ್ತದೆ ಅಂತ ನಮ್ಗೆ ಗೊತ್ತಾ, ನಿಮ್ಗೆ ಗೊತ್ತಾ, ಯಾರಿಗೆ ಗೊತ್ತಾ?
ಹೋಗಲಿ ಬಿಡಿ, ಹೇಳಿದ್ರೆ ಬೈದ್ನಿಲ್ಲ ಅದು, ನೀವು ಬೈಯೋದೇನು ಬಿಡಲ್ಲ. ನಾನು ಹೋಗಿ ಮುಲ್ಕಿಂಡಾರು ಮುಲ್ಕಿತೀನಿ, ಒಂದು ನಿದ್ರೆನಾರು ಮಾಡ್ಬೇಕಲ್ಲ.